ಬಿಜೆಪಿಯವರು ಹೇಳ್ತೀರಾ, ನೀವು ಹೇಳ್ತೀರಾ. ಈಗ ಯಾರು ನಿಜವಾದ ಅರ್ಹರಿದ್ದಾರೆ, ನಮ್ಮ ಕನ್ನಡಿಗರಿದ್ದಾರೆ, ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರು ಕೊಡೋದು ತಪ್ಪಂತೀರಿ. ಏನು ಮಾಡ್ಬೇಕು ಹೇಳಿ? ಆದ್ರೆ ಕೊಡ್ಬೋದಾಗಿ ಸರ್. ಏನು ಹೇಳ್ಬೋದು ಹೇಳಿ? ಕೇರಳ ಸಿಎಂ ಟ್ವೀಟ್ ಮಾಡಿದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಗೆ ಏನ್ರಿ ಸಂಬಂಧ ರೀ? ಕೇರಳ ಒಂದು ಹಾಸು ಒದ್ಕೊಂಡಷ್ಟು ಸಮಸ್ಯೆಗಳೈತೆ ಆ CMಗೆ. ಅಲ್ಲಿರೋ ಅಷ್ಟು ಅರಾಜಕತೆ, ಅಲ್ಲಿರೋ ಅಷ್ಟು ಲೇಬರ್ಸ್ ಪ್ರಾಬ್ಲಮ್ಮು, ಅಲ್ಲಿರೋಷ್ಟು ಸ್ಟ್ರೈಕ್ಸ್ ಇಡೀ ದೇಶದಲ್ಲೆಲ್ಲೂ ಇಲ್ಲ. ಕೇರಳಗೂ ನಮ್ಗೆ ಸಂಬಂಧ ಇಲ್ಲ ಬ್ರದರ್. ನಮಗೆ ನಮ್ಮ ರಾಜ್ಯದಷ್ಟೇ ಸಂಬಂಧ. ನಮ್ಮ ಕನ್ನಡಿಗರು ಯಾರಿದ್ದಾರೆ, ನಮ್ಮ ರಾಜ್ಯದವ್ರು ಯಾರಿದ್ದಾರೆ, ನಮ್ಮ ರಾಜ್ಯದವರು ಯಾವುದೇ ಜಾತಿ ಆಗಲಿ, ಯಾವುದೇ ಮತ ಆಗಲಿ, ಯಾವುದೇ ಪಕ್ಷ ಆಗಲಿ ಅದು ಯಾವುದೂ ನೋಡಿಲ್ಲ. ಬಡವ್ರಿಗೆಲ್ಲ ಈಗ ನಾವು ಮನೆ 8-9 ಲಕ್ಷ ರೂಪಾಯಿದು ಮನೆ ಕಟ್ತಾ ಇರೋದು ಯಾರಿಗೆ ಕೊಡ್ತಾ ಇರೋದು? ನಾವು ಮನೆ ನಾವು ಅರ್ಹ ಫಲಾನುಭವಿಗಳಿಗೆ ಕೊಡ್ತಾ ಇರೋದು. 80ರಿಂದ 90 ಮನೆ ಮೋಸ್ಟ್ಲಿ ಅಷ್ಟು ಇರ್ಬೋದು. ಅರ್ಹ ಯಾರಿದ್ದಾರೆ ಅವ್ರಿಗೇನೆ ಕೊಡೋದು. ಓಮಗಮಯ ಬಸವಮ ಅಮೃತಗಮಯ ಶಾಂತಿ ದೀಪ ತಾನುವುದು ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಪುರುಷ ಶ್ರೀ ಸಿದ್ದಪ್ಪಾಜಿರವರ ಕೆಲವರಿಂದ ಸಾಧನೆ ಮಾಡುವಂತಹ ಒಂದು ಛಲ, ಶಿಸ್ತು, ಸಂಯಮ, ತಾಳ್ಮೆ ಎಲ್ಲವೂ ಕೂಡ ಇವತ್ತಿನ ಯುವಜನತೆಗೆ ಪ್ರೇರಣೆಯಾಗುತ್ತೆ. ಖಂಡಿತವಾಗೂ ಪ್ರೇರಣೆಯಾಗುತ್ತೆ. ನಮ್ಮಲ್ಲಿ ಈಗ ಆಧುನಿಕ ಜೀವನ ಶೈಲಿಯಲ್ಲಿ ನಮಗೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೀವಿ. ಇಮಿಡಿಯೇಟ್ ಆಗಿ ನಮಗೆ ಹಾಕಿರುವಂಥ ಒಂದು ಶ್ರಮಕ್ಕೆ ಫಲ ಸಿಕ್ಬಿಡ್ಬೇಕು ಅಂತ ಯೋಚನೆ ಮಾಡುವಂಥ ಕಾಲ. ಅಂಥವರಿಗೆಲ್ಲರೂ ಕೂಡ ಡಿಲೇಡ್ ಗ್ರಾಟಿಫಿಕೇಶನ್ ಅಂದರೆ ಎಷ್ಟೇ ನಿಧಾನವಾಗಿ ಬಂದರೂ ಕೂಡ ಅದು ದೊಡ್ಡದಾಗಿ ಮತ್ತು ತಪ್ಪುದಾಗಿ ಬರಬೇಕಾದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಸಂಯಮ, ತಾಳ್ಮೆ, ಸಹನೆ ಎಲ್ಲವೂ ಕೂಡ ಇರಬೇಕಾಗುತ್ತೆ ಅನ್ನೋದನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಂಡಂತಹ ಮಹಾನ್ ಚೇತನ ಅಮರಶಿಲ್ಪಿ ಜಗನ್ನಾಥಾಚಾರ್ಯವರು. ಅದಕ್ಕೆ ಅವರು ಇವತ್ತು ವಿಭಿನ್ನವಾಗಿ ನಿಲ್ತಾರೆ.